ಅವ್ನು ತೂಕ ಹಾಕಿ ತಗೊಂಡು ಸುಡ್ತೀನಿ ಕೊಂಡು ಸುಡೋದು. ನಮ್ಮನ್ನ ಬೆದರ್ಸೋದು. ನಮ್ಗಿನ್ ದೊಡ್ಡವರು ಇವರು ಶಿವನ್ ಜೊತೆಗೆ ಆಟ ಆಡ್ತಿದ್ರು, ಇವರು ಜೊತೆಗೆ ಮಾಡ್ತಿದ್ರು. ನಾವು ಅಪ್ಪು ಜೊತೆಗೆ ಚಿಕ್ಕ ವಯಸ್ಸಲ್ವ ನಮ್ಗೆ, ನಮ್ಗಿನ್ ಚಿಕ್ಕವರು ಇದ್ರು. ಅವ್ರ ಜೊತೆ ನಾವು ಬಂಡಿ ಗಿಂಡಿ ತಗೊಂಡು ಆಟ ಆಡಕ್ ಹೋಗೋದು. ಅವ್ರ ಜೊತೆ ನೀವು ಆಟ ಆಡಿದ್ದೀರಾ? ಅವ್ರ ಜೊತೆ ನಾವು ಇನ್ನೊಬ್ರು ನಮ್ಮ ಚಿತ್ರ ನೋಡಿ, ಒಬ್ರು ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಆಡ್ ಬೆಳೆದವರು, ಇನ್ನೊಬ್ರು ನಮ್ಮ ಅಪ್ಪು ಸರ್ ಜೊತೆ ಆಡ್ ಬೆಳೆದಿದ್ರು. ಏನ್ ಆಟ ಆಡ್ತಿದ್ರು ಅಂದ್ರೆ ಆವಾಗ ಒಂದು ಬಂಡಿ ಬರ್ತಿತ್ತು, ಟೈರ್ ಬಂಡಿ ಅಂದ್ಬಿಟ್ಟು, ಅದನ್ನ ಹೊಡ್ಕೊಂಡು ಹೋಗೋರು. ಸೈಕಲ್ದು ಬಂಡಿ ಬರ್ತಿತ್ತು, ಅದನ್ನ ಅವರು ಹೊಡ್ಕೊಂಡು ಹೋಗೋರು. ನಾವ್ ಹಿಂದ್ಗಡೆ. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೊರಟಿದೀವಿ ಔಟ್ ಆಫ್ ಸ್ಟೇಟ್ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿ. ನೋಡಿ, ಇದು ನೋಡ್ತಾ ಇರ್ಬೋದು ನೀವು, ತಮಿಳ್ನಾಡು ಬಾರ್ಡರ್ ಇದು. ಈ ಕಡೆ ಕರ್ನಾಟಕ, ಆ ಕಡೆ ತಮಿಳ್ನಾಡು. ನಾವು ಇವಾಗ ಗಡಿ ಭಾಗದಲ್ಲಿ ಇದ್ದೀವಿ. ಸೊ ಈ ಗಡಿಯಿಂದ ಆಚೆಗೆ ಇರೋರೆಲ್ಲರೂ ಕನ್ನಡಿಗರೇ ಆದ್ರೂ ಕೂಡ ಅದು ಬಾರ್ಡರ್ ಇಂದ ತಮಿಳ್ನಾಡಿಗೆ ಸೇರ್ಕೊಂಡಿರೋಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ತಮಿಳ್ನಾಡಲ್ಲೇ ಇರುತ್ತೆ. ಬಟ್ ಇಲ್ಲಿರೋರೆಲ್ಲರೂ ಅಪ್ಪಟ ಕನ್ನಡಿಗರನ್ನೇ. ಇಲ್ಲಿ ವ್ಯಾವಹಾರಿಕವಾಗಿ ತಮಿಳನ್ನ ಉಪಯೋಗಿಸ್ತಾರೆ. ನೋಡಿ, ಇಲ್ಲಿ ಬೋರ್ಡ್ಗಳೆಲ್ಲ ನೋಡ್ತಾ ಇರ್ಬೋದು ನೀವು. ಹರಳವಾಡಿ ಇದೆಲ್ಲ ತಮಿಳಲ್ಲಿದೆ. ಬಟ್ ಇಲ್ಲಿರೋ ಎಲ್ಲರೂ ಪ್ಯೂರ್ ಕನ್ನಡಿಗರನ್ನೇ. ಇದು ತಮಿಳ್ನಾಡಿಗೆ ಸೇರಿರೋಂಥ ಊರು. ನಾವು ತಮಿಳ್ನಾಡಿಗೆ ಯಾಕೆ ಹೋಗ್ತಾ ಇದೀವಿ ಅಂತ ನೀವೆಲ್ಲ ಯೋಚಿಸ್ತಾ ಇರ್ಬೋದು ಸ್ನೇಹಿತರೆ. ನಿಮ್ಗೆಲ್ಲ ತಮಿಳ್ನಾಡು ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಇಲ್ಲಿ ಕರ್ನಾಟಕದ ಒಂದು ಮುತ್ತು, ಕರ್ನಾಟಕದ ಹಣ್ಣ ಅಂತಾನೆ ಕರೆಸ್ಕೊಂಡಂತಹ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಊರಿಗೆ ನಾವು ಹೋಗ್ತಾ ಇದ್ದೀವಿ, ದೊಡ್ಡಗಾಜನೂರಿಗೆ. ನೋಡಿ, ಇದೇ ದೊಡ್ಡಗಾಜನೂರು, ಡಾಕ್ಟರ್ ರಾಜಣ್ಣ ಅವರ ಹುಟ್ಟೂರು ಇದು. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಇದು ನಮ್ಮೂರಿನ ಮಂಟೇಸ್ವಾಮಿ ದೇವಸ್ಥಾನ. ಸ್ನೇಹಿತರೆ, ನೀವು ನೋಡ್ತಾ ಇದ್ರ ದೊಡ್ಡಗಾಜನೂರಿನ ಮಂಟೇಸ್ವಾಮಿ ದೇವಾಲಯವನ್ನ. ಸೊ ಹಳೆ ರೀತಿಯಾಗಿ ಇದೆ, ಸ್ವಲ್ಪ ರಿನೋವೇಷನ್ ಮಾಡ್ತಾ ಇದ್ದಾರೆ. ಇದರ ಪಕ್ಕದ ಬೀದಿಯಲ್ಲೇನೆ ನಮ್ಮ ಡಾಕ್ಟರ್ ರಾಜಣ್ಣ ಅಣ್ಣವರ ಹುಟ್ಟಿ ಬೆಳೆದಂತ ಮನೆ ಇರೋಂಥದ್ದು. ಬನ್ನಿ ಹಾಗೆ ಮುಂದೆ ಹೋಗೋಣ. ಫೈನಲಿ ಸ್ನೇಹಿತರೆ, ಡೆಸ್ಟಿನೇಷನ್ ರೀಚ್ ಆದೆ. ಇದೇ ನೋಡಿ ಅಣ್ಣವರ ಮನೆ. ಅಣ್ಣವರ ಮನೆ ನೋಡೋದಕ್ಕೂ ಮುಂಚೆ ಇಲ್ಲಿನ ಜನ ಮತ್ತೆ ಊರನ್ನ ಹಾಗೆ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋರ್ ಕನ್ನಡ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಗಾಜನೂರಲ್ಲಿ. ನಮ್ಮ ಮುತ್ತುರಾಜ್ ಡಾಕ್ಟರ್ ರಾಜಣ್ಣ ಅವರ ಹುಟ್ಟೂರಿನಲ್ಲಿರೋದು. ಸೊ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು, ಇದು ರಾಮ ಮಂದಿರ. ರಾಜ್ಕುಮಾರ್ ಅವರು ತುಂಬ ಇಷ್ಟಪಡ್ತಿದ್ದಂಥ ದೇವಸ್ಥಾನ, ರಾಮ ದೇವಸ್ಥಾನ ಇದು. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿದ್ದೀವಿ ರಾಜ್ಕುಮಾರ್ ಅವರ ಹುಟ್ಟೂರಾದಂತಹ ಗಾಜನೂರಿನಲ್ಲಿ. ಈ ಗಾಜನೂರಿನಲ್ಲಿ ಒಂದು ರಾಮ ಮಂದಿರ ಇದೆ. ಇಲ್ಲಿ ಭಜನೆ ಮಾಡ್ಲಿಕ್ಕೆ ಅಂತ ಹೇಳಿ ಇದನ್ನು ಉಪಯೋಗಿಸ್ತಾರಂತ. ಇಲ್ಲಿ ಗ್ರಾಮಸ್ಥರಾದಂತಹ ಸರ್ ತಮ್ಮ ಹೆಸರು? ಕಲ್ಯಾಣ್ ಕುಮಾರ್, ವೆಂಕಟರಮಣ. ಸರ್ ತಮ್ಮ ಹೆಸರು? ರಾಜಪ್ಪ ಮಾಸ್ಟ್ರು. ಸರ್, ನೀವು ರಾಜ್ಕುಮಾರ್ ಅವ್ರನ್ನ ನೋಡಿದೀರಾ? ರಾಜ್ಕುಮಾರ್ ನಮ್ಗೆ ಬಹಳ ಹತ್ತಿರದಲ್ಲಿ ನೋಡಿದೀವಿ. ಅವ್ರು ಇಲ್ಲಿ ಬಂತು ಅಂದ್ರ ಇಲ್ಲಿ ಒಂದ್ ಅರ್ಧ ಗಂಟೆ ಟೈಮು ಕೂತು ಜ್ಞಾನ ಮಾಡ್ತಿದ್ರು, ಹಾಡಾಡಪ್ಪ ಅಂತಿದ್ರು. ನಾವು ಹಾಡಾಡ್ತಿದ್ವು. ಇವರೆಲ್ಲ ನಮ್ಗಿಂತ ಹಿರೀಕರು, ದೊಡ್ಡವರು. ಅವರೆಲ್ಲ ಕೂತ್ಕೊಂಡು ಭಜನೆ ಮಾಡಿದ್ರೆ, ಭಜನೆ ಮುಗಿದ ತಕ್ಷಣ ಅವ್ರು ಕೈ ಮುಗಿದ್ಬಿಟ್ಟು ದೇವ್ರಿಗೆ ಮಂಗಳಾರತಿ ತಕೊಂಡು ನಡ್ಕೊಂಡೇ ತೋಟಕ್ಕೆ ಹೋಗ್ತಿದ್ರು. ಅಂದ್ರೆ ಈ ಸಿನಿಮಾ ಇಂಡಸ್ಟ್ರಿಗೆ ಹೋದ್ಮೇಲೆ, ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಅದಕ್ಕಿಂತ ಮುಂದೆನೆ ಮದ್ರಾಸ್ ಇದ್ರಲ್ಲ ಮೊದಲು ಪ್ರಶ್ನೆಯಲ್ಲಿ ಮದ್ರಾಸ್ ಇದ್ರಲ್ಲ, ಆವಾಗ ಇಲ್ಲಿ ಬಂದು ಇವರು ಭಜನೆ ಮಾಡಿ ನಮ್ಮ ಹಿಂದೆ ಅವ್ರ ಮನ ಅದಲ್ಲ, ಅಲ್ಲಿ ನಾವು ಸಣ್ಣ ಅವರ ಫೋಟೋ ಎತ್ಕೊಂಡು ಸುತ್ತಿ ಅವ್ರು ನಿಲ್ಸ್ಬೇಡಿ ಅಂದ್ಬಿಟ್ಟು ನಮ್ಗೆ ಹೇಳ್ಬಿಟ್ಟು ಹಾರ್ಮೋನಿ ತಂದ್ಕೊಟ್ಟಾರ. ಇದೆಲ್ಲ ಭಜನೆ ಮಾಡಬೇಕು. ಇವ್ರ ಕೋದಂಡ ರಾಮನ್ ಫೋಟೋನ ಅದು ನೋಡಿ, ಅವರೇ ತಗೊಳ್ಳೋದು. ಕೋದಂಡ ರಾಮ ಮತ್ತೆ ವಿಷ್ಣು ಮತ್ತೆ ಪಟ್ಟಾಭಿ ರಾಮ, ಅದೆಲ್ಲ ರಾಜ್ಕುಮಾರ್ ಅಣ್ಣವರೇ ತಗೊಳ್ಳೋದು. ಅಂದ್ರೆ
ಅವರು ಸುಮ್ಮನೆ ಅದು ದುರ್ದು ನೋಡ್ಲೇಬೇಕು ಬ್ಯಾಟ್ರಿ ಹಾಕೊಂಡು ಬೇರೆ ಯಾರೇ ಮಾತಾಡ್ಸಿರುವ ಅವ್ರು ಮಾತಾಡ್ತಿರ್ಲಿಲ್ಲ. ಸುಮ್ಮನೆ ಅದನ್ನ ದುರ್ಗುಟ್ಕೊಂಡು ನೋಡ್ಬಿಟ್ಟು ಒಂದ್ ಅರ್ಧ ಗಂಟೆ ಟೈಮ್ ಜ್ಞಾನ ಮಾಡಿ ಹುಡುಗರಿಗೆಲ್ಲ ಅವಾಗೆಲ್ಲ ಕಡ್ಲಾಪುರಿ ಅಂದ್ರೆ ಫೇಮಸ್ ಅಲ್ವಾ, ಆವಾಗ ಕಡ್ಲಾಪುರಿ ತರಿಸಿ ಹುಡುಗರೆಲ್ಲ ಕೊಡ್ಬಿಟ್ಟು ಎಲ್ಲರಿಗೂ ಕೈ ಮಾಡ್ಬಿಟ್ಟು ಈ ಹಿರಿಕರಿಗೆ ತುಂಬಾ ವಯಸ್ಸಾದವರು ನೋಡಿ, ಈ 70-80 ವರ್ಷದವರು, ಅಜ್ಜಿನೇ ಆಗಲಿ ತಾತನೇ ಆಗಲಿ ಅಂತವ್ರಿಗೆ ಕಾಲಕ್ಕೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ನಡ್ಕೊಂಡೆ ಹೋಯ್ತಿರುವವರು ತೋಟಕ್ಕೆ. ಕಾರಲ್ಲಿ ಬಂದವರಲ್ಲ ನಮ್ಮವ್ರಿಗವರು, ತೋಟದಲ್ಲಿ ಕಾರ್ ನಿಲ್ಸ್ಬಿಟ್ರಂದ್ರೆ ಊರ್ಗ ಕಾರ್ಲೇ ಬರ್ತಿದ್ರು. ಅಲ್ಲಿ ತೋಟದಿಂದ ಇಲ್ಲಿವರೆಗ ನಡ್ಕೊಂಡೆ ಬರ್ತಿದ್ರು. ಯಾವಾಗಲೂ ಅವ್ರ ಕಾರಲ್ಲಿ ಬಂದವರಲ್ಲ ಊರೊಳಕ ಎಲ್ಲರಿಗೂ ಹಿರಿಕರಿಂದ ಬಹಳ ಗೌರವ ಕೊಡ್ತಿದ್ರು. ಅಂತವ್ರ ಮಗ ಸಾಮಾನ್ಯ ಸಾಮಾನ್ಯ ಜನತರನೇ ನಮ್ಮ ರೀತಿನೇ. ಅವರು ನಾನು ದೊಡ್ಡ ನಟ, ನಾನು ಹಂಗಿರ್ಬೇಕು ಇರ್ಬೇಕು ಅಂತ ಬಯಸ್ತವ್ರಲ್ಲ, ಸರಳ ಜೀವಿ. ರಾಜ್ಕುಮಾರ್ ಅವರು ಸರ್ ಇದೇ ಊರಲ್ಲಿ ಹುಟ್ಟಿದ್ದ, ಬೆಳೆದವರು, ಹುಟ್ಟಿ ಓದಿದ್ದೆಲ್ಲ ಇದೇ ಊರಲ್ಲಿ. ಅಲ್ಲೊಂದು ಸ್ಕೂಲ್ ಇದೆ, ಆ ಸ್ಕೂಲ್ ಅವರೇ 5ನೇ ಕ್ಲಾಸ್ ಓದ್ತಿದ್ರು. ಇಲ್ಲಿ ನಟ ಸುರಭಮ್ಮ ಸಿನಿಮಾ ತೆಗೆದಿದ್ದಾರೆ, ಸೂರ್ಯತ್ನ ಕಾಳಿದಾಸ ತೆಗೆದಿದ್ದಾರೆ ಇದೇ ಊರಲ್ಲಿ. ಮತ್ತೆ ಸಂಪತ್ತಿಗೆ ತೆಗೆದಿದ್ದಾರೆ, ಇದೇ ರೋಡ್ ಅಲ್ಲಿ ಒಂದು ಸೀನ್ ತೆಗೆದಿದ್ದಾರೆ. ಮತ್ತೆ ಆ ಮೇನ್ ರೋಡ್ ಅಲ್ಲಿ ಒಂದು ಸೀನ್ ತೆಗೆದಿದ್ದಾರೆ. ಮತ್ತೆ ಆಲ್ಮರ ಅಂತ ನೋಡಿ ಇಲ್ಲಿ ಅಲ್ಲೊಂದು ಸೀನ್ ತೆಗೆದಿದ್ದಾರೆ. ಅವರ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಬೀರೇಶ್ವರ ದೇವಸ್ಥಾನ, ಅಲ್ಲಿ ಶೂಟಿಂಗ್ ಲಾಸ್ಟ್ ಎಂಡಿಂಗ್ ತೆಗೆದಿದ್ದಾರೆ. ಈಗಲೂ ಶಿವಣ್ಣ ಅವರು ಬರ್ತಾರೆ. ಇವತ್ತನ ಈ ಅಮೆರಿಕ ಅವ್ರಿಗೆ ಆಪರೇಷನ್ ಹೋಗೋದು ಒಂದು ಮುಂಚೆ ಬಂದಿದ್ರ 2 ವಾರ 3 ವಾರ ಅಂದ್ಬಿಟ್ಟು, ಒಂದು ವಾರ ಅಂದ್ಬಿಟ್ಟು ಬಂದು ಎಲ್ಲರಿಗೂ ಮಾತಾಡ್ಸ್ಬಿಟ್ಟು, ಅವ್ರ ಹಳೆ ಮನೆಗೆ ಬಂದು ಎಲ್ಲರನ್ನು ಮಾತಾಡ್ಸ್ಬಿಟ್ಟು ನಮ್ಮ ಮಂಟೇಶ್ವರ ದೇವಸ್ಥಾನದಲ್ಲಿ ಗೋಪುರ ಕಟ್ತಾ ಇದೀವಿ. ಗೋಪುರಕ್ಕೆ ನಾವು ಏನೋ ಒಂದು ಸಮಾಚಾರಕ್ಕೆ ಹೋದ, ಅವಾಗ ಅವರು ನಾವು ಏನೋ ಇದು ಮಾಡಿಲ್ಲ, ಕೊಡ್ಲೇಬೇಕು ಅಂದ್ಬಿಟ್ಟು ನಮ್ಗೆ ಧನ ಸಹಾಯ ಮಾಡ್ಬಿಟ್ಟು 5 ಲಕ್ಷ ರೂಪಾಯಿ ಕೊಡ್ಬಿಟ್ಟು. ಈಗ ಅವ್ರು ಎಷ್ಟೇ ದೊಡ್ಡ ಮಟ್ಟದಾಗ ಬೆಳೆದ್ರು ನಮ್ಮೂರು ಅನ್ನೋದು ಯಾರು ಬಿಟ್ಟಿಲ್ಲ, ಬರ್ತಿಲ್ಲ. ಅವ್ರಿಗ ನಾನು ದೊಡ್ಡ ನಟ ಅನ್ನೋದೊಂದು ಅವ್ರು ಅಲ್ಲಿ ಇಲ್ಲ. ಅಲ್ಲ, ಈಗ ಶಿವಣ್ಣ ಅವರು ಅದೇ ತರ ಮುಂದೆ ಈಗ ನಮ್ಮೂರು ಅನ್ನೋ ಒಂದು ಎಮ್ಮೆಲ್ ಬರ್ತಾರೆ. ನಮ್ಮೂರು ಹೌದು ಹೌದು, ಅವ್ರು ಎಷ್ಟೇ ದುಡ್ಡು ಮಾಡಿದ್ರು, ಎಷ್ಟೇ ಎತ್ತರಕ್ಕೆ ಬೆಳೆದಿರುವ ನಮ್ಮೂರಿಗೆ ಬಂದ್ರೆ ಅವ್ರು ಸಣ್ಣ, ಎಷ್ಟೇ ಹೆಸರು ಮಾಡಿದ್ರು ಬಂದಾಗ ಅವರೊಬ್ಬ ಸಾಮಾನ್ಯ ಗ್ರಾಮಸ್ಥರು ಇರ್ತಾರೆ. ಎಲ್ಲರೂ ಮಾತಾಡ್ತಾರೆ, ಗೌರವ ಕೊಡ್ತಾರೆ. ಮಕ್ಕಳು ಬರ್ತಾರ, ಮೊಮ್ಮಕ್ಕಳು, ರಾಜ್ಕುಮಾರ್ ಮೊಮ್ಮಕ್ಕಳು ಬರ್ತಾರ, ಅಡಿ ಬರ್ತಾರ. 3ನೇ ವರ್ಷದಲ್ಲಿ ಯುಗಾದಿ ಹಬ್ಬಕ್ಕೆ ಬಂದಿರು. ಇವಾಗ ಒಂದು ವಾರದಲ್ಲಿ ಬಂದು ಅಣ್ಣ ಶಿವಣ್ಣ ಅವರು, ಪುನೀತ್ ರಾಜ್ಕುಮಾರ್ ಅವರು ಬರ್ತಿದ್ರು. ರಾಜ್ಕುಮಾರ್ ನೋಡಿ ತೀರೋಗೋದು ಒಂದು ವಾರ ಅಂದ್ಬಿಟ್ಟು ಬಂದು ಎಲ್ಲರೂ ಮಾತಾಡ್ಸ್ಬಿಟ್ಟು ಮಂಟೇಸ್ವಾಮಿ ದೇವಸ್ಥಾನ ಹತ್ರ ಕೈ ಮುಗಿದ್ಬಿಟ್ಟು ಬರ್ತೀನಿ, ಮತ್ತೆ ಏನಾರು ದೇವಸ್ಥಾನಕ್ಕೆ ಮಾಡ್ಬೇಕು ಅಂದ್ಬಿಟ್ಟು ಹೋದ್ರು. ಪಾಪ ಇದ್ರಿಲ್ಲ, ಅದೊಂದು ತುಂಬಾ ನಮ್ಗ ತುಂಬಾ ನೋವು. ಅದ್ರ ಇನ್ನೂ ಮರೆಯಕ್ಕಾಯ್ತಾ ಇಲ್ಲ ಅವ್ರನ್ನ. ಮತ್ತೆ ಶಿವಣ್ಣ ಹಾಸ್ಪಿಟಲ್ಗೆ ಹೋಗೋದಂತಂದ್ರೆ ನಮ್ಗ ಹೌದು ದೊಡ್ಡ ನೋವಾಗಿದೆ ನಮ್ಮೂರ್ಗೆ. ಅದರಿಂದ ಒಂದು ಫಂಕ್ಷನ್ ಹಮ್ಮಿಕೊಂಡಿದೀನಿ ಸೋಮವಾರ ಎಲ್ಲೆಡಿ ಮಂಟೇಸ್ವಾಮಿ ದೇವಸ್ಥಾನದ ಹತ್ರ. ಅವ್ರು ಚೆನ್ನಾಗ್ ಬರ್ಲಿ ಅಂದ್ಬಿಟ್ಟು ಒಂದು ಪೂಜೆ ಇಟ್ಟಿದೀವಿ ಅವ್ರ ಹೆಸರಲ್ಲಿ ಈ ಸೋಮವಾರ ದಿನ. ನಿಮ್ಮೆಲ್ಲ ಗ್ರಾಮಸ್ಥರ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಹೇಳಿ. ನಾವ್ ಯಾವಾಗ್ಲೂ ಅವ್ರ ಕಂಡ್ರೆ ನಾವು ಎಲ್ಲಾ ಹತ್ತಿರದಲ್ಲೇ ಬೆಳೆದವ್ರು ನಾವೆಲ್ಲ. ನಮಗಿಂತ ಇವರು ಹತ್ತಿರದಲ್ಲಿ ಬೆಳೆದವ್ರು. ನಾವು ಅಪ್ಪ ಅವರೆಲ್ಲ, ನಾವು ಅವ್ರು ನಮ್ಗೂ ತುಂಬಾ ವಯಸ್ಸು. 5 ವರ್ಷ ಅವ್ರ ಜೊತೆಲಿ ನಮ್ ಜೊತೆಲಿ ವರ್ಷ ಆಡಾರ ಕಬಡ್ಡಿ ಕಬಡ್ಡಿ ನೀವು ಆಡಿವ್ರಾ? ರಾಜ್ಕುಮಾರ್ ಅವ್ರ ಜೊತೆ ಗೊತ್ತಿಲ್ಲ. ನಾನು ಹೋಗ್ತೀನಿ ಕಣ್ರು, ನಾನ್ ಬರ್ತೀನಿ. ಕಬಡ್ಡಿ 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 ಸ್ವಲ್ಪ ಇರೋ ಪಂಚ ಕಬಡ್ಡಿ 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 ಬಾಮ್ಮಯ್ಯನ ಬಾಲಕೃಷ್ಣನ್ ಅಂತ ಅವ್ರ ಬೊಮ್ಮಯ್ಕ ಮನೆ ಇದೇ ದೇವಸ್ಥಾನದ ಇನ್ಸರಿ ಮಂಗಳೈತು. ಅಲ್ಲಿ ಬಂದು ಕೂತ್ಕೊಂಡ್ರೆ ಅಂದ್ರೆ 1 ವರ್ಷ ಆಡಿದ್ರು ನಮ್ ಜೊತೆ. 4 ವರ್ಷ 5 ವರ್ಷ ರಾಜ್ಕುಮಾರ್ ಅವರು ಅವ್ರು ಕಬಡ್ಡಿ ನಮ್ಮ ಜೊತೆ ಕಬಡ್ಡಿ ಆಡ್ತಾರೆ 1 ವರ್ಷ. ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಮಡ್ರಾಸ್ ಇಲ್ಲಿ ಇದ್ರಲ್ಲ, ಬೆಂಗಳೂರು ಮಡ್ರಾಸ್ ಅಲ್ಲಿ ಇದ್ದಾಗ ಇಲ್ಲಿ ಬರೋರ ಓಡಿಸಿಕೊಂಡ್ರೆ ರಜೆ ಕೊಡ್ತಾರಲ್ಲ, ಬೇಸಿಗೆ ರಜೆ ಹುಡುಗರಿಗೆ ಅಂದ್ರೆ ಅವಾಗ ಬಿಡು ಇರ್ತಿರ್ಲಿಲ್ಲ ಅವ್ರಿಗೆ. ಸಿನಿಮಾ ಇದೆಲ್ಲ ವಿಷಯ ಅಲ್ವಾ. ಇತ್ತೀಚೆಗೆ ಅವಾಗ ಊರಿಗೆ ಬಂದು ನಿಮ್ ಜೊತೆ ಎಲ್ಲ ಕಬಡ್ಡಿ ಆಡೋರು. 1 ವರ್ಷ ಆಡ್ತೀವಿ. ಇಲ್ಲ ಪಂಚ ಯಾವಾಗ್ಲೂ ಸರ್ಟು ಪಿಲ್ಲ ಪಂಚ. ಅವರು ನಮ್ಮ ಕರ್ಕೊಂಡು ಕವಿರತ್ನ ಕಾಳಿದಾಸನ ನಾಟಕ ನೋಡಕ್ ಹೋಗಾರ. ನಮ್ ಕರ್ಕೊಂಡು ಹಿರಿಪುರ ಅಂತ ಅದ
ಹಾ. ಕವಿರತ್ನ ಕಾಳಿದಾಸ ಅಂತ ಅವರು ಆಡಿದ್ರು. ಹ್ಮ್ ಅದೇ ಊರಿನಲ್ಲಿ ಅವ್ರು ತಂಡ ಕಲಿಸಿದ್ರಲ್ಲ, ಹ್ಮ್ ಅಲ್ಲಿಗ ನಮ್ಮ ಪೆಟ್ರೋಲ್ ಮೆಸ್ ಲೈಟ್ ಆಗ ನಮ್ಮ ಊರಿಗೆ ಕರೆಂಟ್ ಬಂದಿರ್ಲಿಲ್ಲ. ಹ್ಮ್ ಕರೆಕ್ಟ್ ನಮ್ಮ ಇರ್ಲಿಲ್ಲ ಅವಾಗ ಕರೆಕ್ಟ್ ಇರ್ಲಿಲ್ಲ. ಆವಾಗ ನಮ್ಮ ಪೆಟ್ರೋಲ್ ಮೆಸ್ ಲೈಟ್ ಹಚ್ಕೊಂಡು ಸಿಮೆಂಟ್ ಹಾಕೊಂಡು ಸೀಮೆಣ್ಣ, ಸೀಮೆಣ್ಣ ಹಾಕೊಂಡು ಸೀಮೆಣ್ಣ. ನಾಟಕ ನೋಡಕ್ ಕರ್ಕ ಹೋಗ್ಯಾರ. ರಾಜ್ಕುಮಾರ್ ನೀವೆಲ್ಲ ಸಿಮೆಂಟ್ ರಾಜ್ಕುಮಾರ್ ಪೆಟ್ರೋಲ್ ಮ್ಯಾಕ್ಸ್ ಇಟ್ಕೊಂಡು ನೈಟ್ ಹೊತ್ತು ಹೋಗಿವ್ರಾ? ನಾಟಕ ನೋಡಕ್ ಹೋಗಿದ್ರು. ನಾಟಕ. ನಾಟಕ ನೋಡಿ ಕವಿರತ್ನ ಕಾಳಿದಾಸ ಹಾ ಆಡ್ಬಿಟ್ಟು ಬಂದು ಅವ್ರ ಜಗಲಿಲಿ ಹಾ. ನಮ್ಮ ಅವ್ರ ತಮ್ಮ ಅಚರ್ ಮನಿ ಕಡೆ ಹಾ. ನಮ್ಮನ್ನು ಇನ್ನೊಬ್ಬ ಮಲ್ಲಪ್ಪ ಅಂತ ತೀರೋಗ್ಬಿಟ್ಟ. ಹ್ಮ್. ಅವ್ರನ್ನ ನಮ್ಮ ತನ್ನ ಜೊತೆ ಮುಗಿಸಿ. ಕಬಡ್ಡಿ ಚೆನ್ನಾಗಿ ಆಡೋದು ರಾಜ್ಕುಮಾರ್. ಹಾ, ಈ ಹಳೆ ಮನೆಗೆ ಹೋಯ್ತಿರು ನೋಡಿ, ಹಾ. ಹಳೆ ಮನೇಲಿ ಹ್ಮ್. ಅವರು ಒಳಗಡೆ ಮಲಗಿದವರೆಲ್ಲ ಹ್ಮ್ ಬಂದ್ರೆ ಹೊರಗಡ ಹ್ಮ್. ಎಲ್ಲ ಜೊತೆಗೂ ಬೆರೆತು ಹ್ಮ್ ಪಕ್ಕದಲ್ಲಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಕೂತ್ಕೊಂಡು ಮಲಿಕೊಂಡ್ರು. ಹ್ಮ್ ಅಂತ ಒಂದ್ ಸರಳ ಜೀವಿ. ಯಾರೇ ಅಲ್ಲಿ ಒಂದ್ ದೊಡ್ಡ ಅಷ್ಟು ಎತ್ತರಕ್ಕೆ ಬೆಳೆದಾರಂದ್ರ ಹ್ಮ್. ಯಾರು ನಮ್ಮನ್ನ ಮಾತಾಡ್ಸಕ್ ಇಷ್ಟಪಡಲ್ಲ ಹೌದು ಅಲ್ವಾ? ಹೌದೌದು. ಅವ್ರ ಅಂತ ಒಂದ ದೊಡ್ಡ ವ್ಯಕ್ತಿ ಅವರು. ಹ್ಮ್ ಎಲ್ಲವನ್ನೂ ಸರಿ ಸಮಾನತೆಯನ್ನು ಕಾಣ್ತಿದ್ರು. ಹ್ಮ್ ಯಾರೇ ಬರ್ರಿ ಅದು ಅವರಲ್ಲಿ ಏಕವಚನ ಮಾತುಗಳನ್ನೇ ನಾವು ಏಕವಚನ ಇದುವರೆಗೂ ಇಲ್ಲ. ನಾವು ನೋಡಿಲ್ಲ. ಹ್ಮ್ ಬಯ್ಯೋ ಅಂತ ಇರ್ಲಿಲ್ಲ, ಹ್ಮ್. ಅಪ್ಪಾಜಿ ಅಂತ ಇರಿದ್ರು. ಹ್ಮ್. ಬರೀ ಅಪ್ಪಾಜಿ ಅಂಕರತ್ತಿದ್ದು. ನಮ್ಮ ಭಾಷೆನೇ ಅವ್ರು ಮಾತಾಡ್ತಿದ್ರು. ಭಾಷೆನೇ ಮಾತಾಡ್ತಿದ್ರು. ಹೋಗಯ್ಯ ಬಯ್ಯೋ ಹ್ಮ್. ಇದೇ ರೀತಿ ಮಾತಾಡ್ತಿದ್ರು. ಏನೋಡ ಊಟ ಆಯ್ತಾ? ಊಟ ಆಯ್ತಯ್ಯೋ ಬರೋಡ? ಬಯ್ಯೋ. ಹಾ. ಇವ್ರು ಅಲ್ಲಿ ಶಿವಣ್ಣ ಬಂದಾಗ ಮಾತಾಡ್ತಾರೆ ಇವಾಗ. ಹಾ. ನಮ್ಮೂರ್ ಭಾಷೆನ ಅವ್ರು ಮಾತಾಡೋದು. ಬಡ 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 ವಡ ವಡ. ಏನೋಡ ಕುಸು. ಅದೇ ಮಾತು ನಮಗೆ. ಅದೇ ಭಾಷೆ. ಶಿವಣ್ಣನು ಅಣ್ಣವ್ರದ್ದು ಆದಿಲೆ ಶಿವಣ್ಣನು ಹೋಗ್ಲಿ ಅಂತ ನಾವು ತುಂಬಾ ಇಷ್ಟಪಡ್ತಾವೆ. ಅವ್ರು ಹೆಂಗ್ ಬಂದು ಹೋಯ್ತಿದ್ರು ಊರ್ಗ ಅದೇ ರೀತಿ ಬಂದು ಹೋದ್ರ ನಮ್ಗೊಂದ ದೊಡ್ಡ ಸ್ಥಾನ, ನಮಗೂ ಒಂದ್ ಹೆಮ್ಮೆ. ನಮ್ಮೂರವ್ರು ಬರ್ತಾವ್ರ ಕಣ, ಪರವಾಗಿಲ್ಲ ಎಷ್ಟೇ ಎತ್ತರಕ್ಕೆ ಬೆಳೆದಿರುವ ನಮ್ಮೂರು ಬರ್ತಾವ್ರಂತ ನಮಗೊಂದ್ ಹೆಮ್ಮೆ ಅಲ್ವಾ? ನಿಮ್ಮೆಲ್ಲರ ಆಶೀರ್ವಾದದಿಂದ ಬೇಗ ಗುಣಮುಖವಾಗಿ ಬರ್ಲಿ ಅವ್ರು. ಬರ್ಲಿ ಅಂತ ನಾವು ಈ ಸೋಮವಾರ ದಿನ ಒಂದ ಮಂಡ್ಯ ಸ್ವಾಮಿ ದೇವಸ್ಥಾನ. ಮಂಡ್ಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಹ್ಮ್. ಪೂಜೆ ಇಟ್ಟಿದೀವಿ. ಎಲ್ರಿಗೂ ಥ್ಯಾಂಕ್ ಯು ಸರ್. ತುಂಬಾ ನಮಸ್ತೆ ಖುಷಿ ಸರ್, ಆಯ್ತು ನಿಮ್ ನಮಸ್ತೆ. ಜೊತೆ ಮಾತಾಡಿ. ರಾಜ್ಕುಮಾರ್ ಜೊತೆ ಕಬಡ್ಡಿ ಅಯ್ಯೋ. ಕಬಡ್ಡಿ ಆಡೋರೆ. ಅವರು ಒಂದ್ ವರ್ಷ ನಮ್ ಜೊತೆ ಆಡಿದ್ರು. ಬಾಮ ಇತ್ತು. ನಾವು ಅಪ್ಪು ಜೊತೆ ಬರ್ತಾವ್ರು. ಈ ಹಾ. ಬಾಕಿ 4 ವರ್ಷ ಅಪ್ಪು ಸರ್ ಜೊತೆ ಎಲ್ಲ ಓಡಾಡಿದ್ರ? ನಾವು ಈ ಬಂಡಿ ಬರ್ತಿದ್ರು ನೋಡಿ ಆ ಕಾಲದಲ್ಲಿ, ಟೈರ್ ಬಂಡಿ. ಅವ್ರು ರಜಕಿಲ್ ಬರೋರು. ಅವ್ರು ಇಲ್ಲಿ ಬರೋರು. ಅಲ್ಲಿ ಜಾಸ್ತಿ ಶಿವಣ್ಣಗಿಂತ ಅಪ್ಪು ಸರ ಜಾಸ್ತಿ ಬರ್ತಿದ್ರು ಇಲ್ಲಿಗೆ. ಹಾ ಅಪ್ಪು ಸರ್ ಬರ್ತಿದ್ರು. ಹಾ ಅವ್ರ ಜೊತೆ ನೀವು ಆಟ ಆಡಿದ್ದೀರಾ? ಅವ್ರ ಜೊತೆ ನಾವು ಇನ್ನೊಬ್ರು ನಮ್ಮ ಚಿತ್ರ ನೋಡಿ, ಒಬ್ರು ಡಾಕ್ಟರ್ ರಾಜಣ್ಣ ಅವ್ರ ಜೊತೆ ಆಡ್ ಬೆಳೆದವರು, ಇನ್ನೊಬ್ರು ನಮ್ಮ ಅಪ್ಪು ಸರ್ ಜೊತೆ ಆಡ್ ಬೆಳೆದಿದ್ದಾರೆ ಇದಾರೆ. ಏನ್ ಆಟ ಆಡ್ತಿದ್ರು? ಏನ್ ಆಟ ಆಡ್ತಿದ್ರು ಅಂದ್ರೆ ಸರ್, ಆವಾಗ ಒಂದು ಬಂಡಿ ಬರ್ತಿತ್ತು, ಈ ಟೈರ್ ಬಂಡಿ ಅನ್ಬಿಟ್ಟು. ಹಾ. ಅದನ್ನ ಹೊಡ್ಕೊಂಡು ಹೋಗೋರು. ಈ ಸೈಕಲ್ದು ಬಂಡಿ ಸೈಕಲ್ ಟೈರು ಬಂಡಿ ಬರ್ತಿತ್ತು ನೋಡಿ, ಬೋಲ್ ತಗೊಂಡು ಅದನ್ನ ಅವರು ಹೊಡ್ಕೊಂಡು ಹೋಗೋರು. ನಾವ್ ಹಿಂದ್ಗಡೆ ಓಡೋದು. ಹಾ. ಅವ್ನು ತೂಪಾಕಿ ತಗೊಂಡು ಸುಡ್ತೀನಿ ಕೊಂಡು ಹೋಗ್ಬಿಟ್ಟು ಸುಡೋದು. ಹಾ. ನಮ್ಮನ್ನ ಬೆದರ್ಸೋದು. ಮರ್ಕೋತಿ ಆಟ ಆಡೋದು. ಮರ್ಕೋತಿ ಆಟ. ದೊಡ್ಡ ಮರ ಇರ್ತಿತ್ತು ಸರ್, ಅಲ್ಲಿ ಎತ್ಕ ಆಡೋದು ನಾವು. ಹಾ. ಮತ್ತೆ ಈ ಕಲ್ಲಾರ ಕಡೆ ಅಂತ ಒಂದು ಹೊಳ ಇದೆ, ಹ್ಮ್ ಆ ಒಳಗ ಶಿವಣ್ಣ ಇವರೆಲ್ಲ ನಮ್ಮ ಈ ಏಜ್ನವರು, ಹಾ. ನಮ್ಮ ಮಾಸ್ಟರ್ ಏಜ್ನವರು, ಹಾ. ಇವರೆಲ್ಲ ಒಳಗೆ ಹೋಗೋದು ಸ್ನಾನ ಮಾಡಕ. ಹಾ. ಒಳ್ಳೆ ನೀರ್ ಇರ್ತಿತ್ತು ಅವಾಗ. ಅವ್ರು ಅಲ್ಲೇ ಸ್ನಾನ ಮಾಡ್ತಿದ್ರು ಜಾಸ್ತಿ. ಅಂದ್ರೆ ಹುಡುಗರಾಗಿದ್ದಾಗ ಹುಡುಗರಾಗಿದ್ದಾಗ ಈ ಸ್ಕೂಲ್ ರಜೆ ಇರೋ ಟೈಮ್ ಬಂದು ಇಲ್ಲಿ ಆಟ ಆಡೋರು. ಬರ್ತಿದ್ರು ಸರ್ ಅವಾಗ. 2 ತಿಂಗಳು ಪೂರ್ತಿ ಇಲ್ಲೇ ಇರಾರ? ಪೂರ್ತಿ ಇಲ್ಲೇ ಇರ್ತಿದ್ರು ಅವಾಗ. ಹಾ. ಇರ್ತಿದ್ರು. ಒಂದು ತಿಂಗ ಒಂದ್ ತಿಂಗಳು 2 ತಿಂಗಳು ಇರ್ತಿದ್ರು. ಈಗ ಅಪ್ಪು ಸರ್ ಸುಮಾರು ಸಲ ಹೇಳೋರೆ MMS ಎಲ್ಲ ಹೋಗೋರು ನೋಡಿದ್ರೆ ಮೇಷಕ್ ಹೋಗಾರ ಹುಡುಗರು ಕರ್ಕೊಂಡು ಇಲ್ಲಿ ಗುರುಗುಡ್ಡ ಅಂತ ಅದ, ಗುಲ್ಗುಡ್ಡಗಳಲ್ಲಿ ಇಲ್ಲೇ ಕಾಣುತ್ತೆ ಅದು. ಅಲ್ಲೆಲ್ಲ ಸುತ್ತಕ್ ಹೋಗಾರ. ಸುತ್ತ ಹಾ. ನೋಡ್ಕೊಂಬರ ಈ ಏಜ್ ಕರ್ಕೊಂಡು. ಇಲ್ಲಿ ಸಿಟಿ ಅಲ್ವಾ, ಇಲ್ಲಿ ಜಾಲಿಯಾಗಿ ಸುತ್ತ ಬರೋದು. ಒಳ್ಳೆ ವಾತಾವರಣ. ನಮ್ಮೂರು ನೋಡಿ ಹೆಂಗಿದೆ ನೋಡಿ. ನಮ್ಮ ಊರ್ಗ್ ಹೋದ್ರ ಸ್ವರ್ಗ ಅನ್ಕೊಂಡು ಅವ್ರು ಬರ್ತಿದ್ರು. ಹೌದು. ಅದೇ ರೀತಿ ಇವ್ರ ಮಕ್ಕಳು ಬರ್ಲಿ ಅಂತ ನಮಗೂ ತುಂಬಾ ಆಸೆ. ಶಿವಣ್ಣ ಅವರು ಊರು ಮರೆಯಬಾರ್ದು. ಹುಟ್ಟಿದ ಊರು, ತಂದೆ ಊರು, ಬೆಳೆದಂತ ಊರು. ಅವರು ಅವರ ತಂದೆ ಆದಿಲೆ ಹೋಗ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಳ್ಳೆ ರೀತಿ ಬರ್ಲಿ ಅಮೆರಿಕದಿಂದ ಶಿವಣ್ಣ ಅವರು. ನಾವು ಇಲ್ಲೇ ನಾವು ಸೆಟ್ಲ್ ಆಗ್ಬೇಕು ಅಂತ ಇವಾಗ ಬಿಲ್ಡಿಂಗ್ ಅವ್ರು ನೋಡಿದ್ರೆ ಸ್ವಲ್ಪ ಇಲ್ಲ ಇನ್ನೂ ಹೋಗಿಲ್ಲ. ಹೋಗಿಲ್ಲ. ಇಲ್ಲಿ ಹಳೆ ದೊಡ್ಡ ಬಿಲ್ಡಿಂಗ್ ಅದು. ಹಾ. ಹಳೆ ಮನೇಲಿ ಇರಬೇಕು ಅದು. ಈ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಅವರು ಇರ್ಬೇಕು ಅಂತ ಬಂದ್ರು. ಕಾರಣಾಂತರದಿಂದ ಅದು ಹಾಗೆ ಸರಿ. ಇವರೆಲ್ಲ ಹಿರಿಕರು, ನಮ್ಗಿಂತ ದೊಡ್ಡವರು. ಹ್ಮ್ ಇವರು ಶಿವಣ್ಣ ಜೊತೆಗೆ ಆಟ ಆಡ್ತಿದ್ರು. ಹ್ಮ್ ಇವರು ರಾಜಣ್ಣ ಅವ್ರ ಜೊತೆ ಆಟ ಮಾಡ್ತಿದ್ರು. ನಾವು ಅಪ್ಪು ಜೊತೆಗೆ ಚಿಕ್ಕ ವಯಸ್ಸಲ್ವ ನಮ್ಗ. ಏನಂತ ಅದು ನಮ್ಗಿಂತ ಚಿಕ್ಕವರು ಹ್ಮ್ ಇದ್ರು. ಅವ್ರ ಜೊತೆ ನಾವು ಬಂಡಿ ಗಿಂಡಿ ತಗೊಂಡು ಆಟ ಆಡಕ್ ಹೋಗೋದು, ಒಳಗೆ ಹೋಗೋದು. ಅವ್ರು ಏನಂತೀರ ಏಜ್ ಆದ್ರುವ ನಮ್ಮೂರ್ಲಿ ಒಂದು 15 ಜನ ಇದ್ದು ಬರೀ ಬೆಂಗಳೂರಿಗೆ ಹ್ಮ್ ಸುತ್ತಬೇಕು. ಅವ್ರು ಇಲ್ಲಿಂದ ಎಲ್ಲೆಲ್ಲಿ ಸುತ್ತಬೇಕೋ ಹ್ಮ್ ಅಲ್ಲಿ ಸುತ್ತಿಕೊಂಡು ನೋಡ್ಕೊಂಡು ಯಾರ್ಯಾರ ಜೊತೆ ಮಾತಾಡ್ಬೇಕು, ಎಲ್ಲೆಲ್ಲಿ ಕೂತ್ಕೋಬೇಕು ಊರು ಅಂತ ಮಾತಾಡ್ಬಿಟ್ಟು ಹ್ಮ್ ಅವರು ಅಲ್ಲಿ ತಿರ್ಗಾ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ 2 ತಿಂಗಳು ಇದ್ರೆ ಇಲ್ಲಿ ಬಂದು 15 ಜನ ಇದ್ರು. ಹ್ಮ್ ಅವ್ರಿಗೆ ಬಹಳ ಇಷ್ಟಪಡ್ತಿರು. ಇಲ್ಲಿ ಇಷ್ಟಪಡ್ತೀನಿ. ಇಲ್ಲಿ ವಾತಾವರಣ, ಇಲ್ಲಿ ಊಟ, ಈ ಹಿಟ್ಟು, ಸೊಪ್ಪಿನ ಸಾರು ಅಂತ ನೋಡಿ, ಹ್ಮ್ ಅದನ್ನ ಬಹಳ ಇಷ್ಟಪಡ್ತಿರೋರು. ಅವ್ರ ತಾಯಿನ ಇಲ್ಲಿಂದ ನೀರು ತಗೋಯ್ತಿರು. ನಮ್ಮೂರಿಂದ ಬೆಂಗಳೂರು ನೀರು ಕುಡಿಬೇಕು. ಗಾಜ್ನೂರ್ ನೀರು ಕುಡಿಬೇಕು ಅಂತ ಹೇಳಿ. ಹಾ. ನಮ್ಮೂರ್ ನೀರು ಏನ್ ಚೆನ್ನಾಗದ ನೋಡಿ. ಅಲ್ಲಿ ತಗೋಯ್ತಿರು. ಅವ್ರ ಅಮ್ಮ, ಅವ್ರ ತಂಗಿನೂ ಅವ್ರ ಅಮ್ಮನೂ ಅಮ್ಮ ಸೊಪ್ಪು ಇಟ್ಕೊಂಡ್ಬಂದ್ರು ಬಿಟ್ಟೆಸಲ್ಲಿ ಊಟ ಮಾಡ್ಬೇಕು.
ಅಷ್ಟೇ ವ್ಯಕ್ತಿ ದೊಡ್ಡ ಎಷ್ಟೇ ಎತ್ತರಕ್ಕೆ ಬೆಳೆದಿರುವ ಆ ಗುಣ ಬಂದು ಇಡೀ ಸಿನಿಮಾ ಇಂಡಸ್ಟ್ರಿ ಯಾರು ಇಲ್ಲ ಸರ್. ಆ ಎತ್ತರಕ್ಕೆ ಬೆಳೆದವ್ರು ಯಾರು ಆ ಮಟ್ಟಕ್ಕೆ ಬರಕ್ಕಾಗಲ್ಲ. ನಮಗೆ ತಿಳಿದ ಮಟ್ಟಕ್ಕೆ ನಾವು ಹೇಳ್ತಾವೆ ಇದ್ರು ಆ ಗುಣ ಬಂದು ಯಾರಿಗೂ ಬರಲ್ಲ. ಇನ್ನು ಹುಟ್ಟೋದು ಇಲ್ಲ. ಆ ಎತ್ತರಕ್ಕೆ ಬೆಳೆದವ್ರು ಯಾರು ನಮ್ಮಂತ ಇಷ್ಟನ್ನು ಕೊಡಲ್ಲ. ಆದ್ರೆ ಆ ಸರಳ ಜೀವ ಅಷ್ಟೊಂದು ಇದಾಗಿ ಚಿಕ್ಕದಾಗಿ ಹೋಗ್ತಿರು. ಇಲ್ಲಿ ಬಂದ್ರೆ ಬಹು ರೀತಿ ಆಗ್ಬಿಡ್ತಿರು ನಮ್ಮ ಜೊತೆ. ಮಕ್ಕಳ ಜೊತೆಗೆ ಆಗಲಿ, ದೊಡ್ಡವ್ರ ಜೊತೆಗೆ, ಹಿರಿಕರೇ ಆಗಲಿ, ಇಂಥವ್ರ ಜೊತೆಗೆ ಅವ್ರು ಮಗು ರೀತಿ ಮಾತಾಡ್ತಿರು. ವಯಸ್ಸು ಮಾತಾಡಿದವ್ರಲ್ಲ ಯಾರು ಏಕವಚನದಲ್ಲಿ ಮಾತಾಡಿದವರಲ್ಲ, ಗದರ್ಸಿ ಮಾತಾಡಿದವರಲ್ಲ, ಕೂರಿಸ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ದೊಡ್ಡವ್ರಿಗೆ ಬಂದ ಅಂದ್ರೆ ಇದೇ ರೀತಿ ನೋಡೋದು. ಅವರು ಹಸಿನ್ಯಾಗ ಹಾಕೊಂಡು ಎಲ್ಲವ್ರನ್ನು ಸೇರಿಸ್ಬಿಡು ಕಬಡ್ಡಿ ಆಡ ಬಂದು ಕೂತ್ಕೊಳ್ಳೋದು. ಮೊಬ್ಲಾರ್ ಕಟ್ಬಿಟ್ಟು ಮೊಬ್ಲಾರ್ ಕಟ್ಬಿಟ್ಟು ರಾತ್ರಿ 10 ಗಂಟೆ ಆಡೋದು. ಆಮೇಲೆ ಓರಿಯ ಮನೆ ಕಡೆ ಇಲ್ಲಿ 4 ವರ್ಷ ಆಡೋದು. ಅವ್ರ ತೋಟದ ಮನೇಲಿ ಕಿತ್ತಾಕ್ಬಿಟ್ರಲ್ಲ, ತೋಟದ ಮನೇಲಿ 1 ವರ್ಷ ಆಡೋದು. ಅವ್ರು ಬಂದು ಕೂತ್ಕೊಳ್ಳೋದು 1 ವರ್ಷ ಮಾತ್ರ ಬೊಮ್ಮಕ್ಕೆ ನಮ್ ಜೊತೆ ಆಡೋದು. ಇನ್ 4 ವರ್ಷ ನಮ್ಮ ಬಿಟ್ಬಿಡು ತಕ್ಕ ಬಂದು ಸೇರಿಸ್ಕೊಳ್ಳೋದು. ಬಾರಿ ಆಳುಗಳು, ದೊಡ್ಡ ಆಳುಗಳು ಕಬಡ್ಡಿ ಆಡಕ್ ಕೂತು ಬಿಟ್ರೆ ಕಳ್ಳಕಾಯಿ ಉರಿದು ಸುಟ್ಟಿ ಕಾಫಿ ಮಾಡಿ ಕೂತು ಬಿಡೋದು. ನಮ್ಗೆ 10, 11, 12 ಗಂಟೆ ಗಂಟು ಕಬಡ್ಡಿ ಆಡ್ಬಿಟ್ಟು ಆಮೇಲೆ ಓರಿ ಅಷ್ಟೇ ನೋಯಿಸ ಮಾತಾಡ್ತೀವಿ. ಅವ್ರಿಗೆಲ್ಲ ಬರೋದು ಬೆನ್ ಕಟ್ಬಿಡೋದು. ಎಲ್ಲವ್ರನ್ನ ಬೆನ್ ಕಟ್ಬಿಟ್ಟು ಅವ್ರು ಏನೋ ಅಕ್ಕಪತ್ತಿನ ಅಂತ ವೈಟ್ ಟವಲು ಇಲ್ಲ ಪಂಚ ಶರ್ಟ್ 12 ಗಂಟೆ ರಾತ್ರಿ ಆಗ್ಬಿಡಿ. ಸಿನಿಮಾದಲ್ಲಿ ಅವ್ರು ಎಂತೆಂತ ಬಟ್ಟೆ ಹಾಕೊಂಡಿದ್ರೆ ಊರಿಗೆ ಬಂದಾಗ ಪಂಚೆ ಶರ್ಟ್ ಅಲ್ಲಿ ಆದ್ರೆ ಆ ಮಟ್ಟಿಗೆ ಬರೋದೇ ಇಲ್ಲ. ನಾಯಕ ಹಂಗ ಬಂದ್ರ ಎಡ್ಕವಾಗಕ್ಕಾಗ್ದೇವಿತ್ತು. ಕವಿರತ್ನ ಕಾಳಿದಾಸ ತಗತಿ ಇರಲ್ಲ, ಕನ್ನಡಿ ಹಿಡ್ಕ ಅಂದ್ರು. ಕಿಟಕಿಲಿ ಹಳ ಮನೇಲಿ ಕಿತ್ತಾಕ್ಬಿಡಲ್ಲ, ಕನ್ನಡಿ ದೊಡ್ಡ ಕನ್ನಡಕಿ ಹಿಡ್ಕೊಂಡದೆ. ಇಲ್ಲಿಗ ಮೇಟಿ ಚುಚ್ಕೊಂಡ್ರು, ಎಡಗಂಟೆ ಹಾಕೊಂಡ್ರು, ಹೂ ಮುಡ್ಕೊಂಡ್ರು, ಕಾಲ್ ಮುರಿ ಹಾಕೊಂಡ್ರು. ಕವಿರತ್ನ ಕಾಳಿದಾಸ ಪೂರ್ತಿ ಇಲ್ಲ ಶೂಟ್ ಮಾಡಿರೋದ. ನಿಂತ್ಕೆ ಸುಮ್ಮನೆ ಹಿಡ್ಕೆ ಬಂದ್ಬಿಟ್ಟಿದೆ. ಹೂ ಮುಡ್ಕೊಂಡಿದೆ, ಮೇಟಿ ಹಾಕ್ಬಿಟ್ಟದೆ. ಕೈಗೊಬ್ಬಳ ಇದಕ್ಕೆ ಹೂ, 7 ಗಂಟೆಗೆ ಹೂ. ಅದೊಂದಿಗೆ ಎಡ್ಕ ನೀ ಭಯ ತಾರದಲ್ಲಿ ಮಂಗ್ರಪ್ಪ ಅಂತ ಹಳ್ಳಿ ಸೀನು. ಇಟ್ಟನ್ ಮುದ್ದೆ ಮೇಲವ್ರೆ ಕಾಳು ಪಟ್ಟಾಗೊಂಡು ಹೊಟ್ಟೆ ತುಂಬ ಬಿಟ್ಕೊಂಡವನೇ ಕ್ವಾರ್ಮೀಸೆಗಳ ಬೋಟಾಟಕ್ಕೆ ದಾಸಯ್ಯು. ಭಯ ನಾವು ಹೋಯ್ತೀನಿ ಕರಾಸವರ ಅಂದ್ಬಿಟ್ಟದೆ. ಅವ್ರ ಜೊತೆಗೆ ನಾನು ನಡ್ಕೋವಾಗಕ್ಕಾಗ್ತೀವಿ. ಕಾಲ ಈಗ ಆಗ್ತಿರೋರು ಅವನ್ನ ನಡ್ಕೋವಾಗಕ್ಕಾಗ್ತೀವಿ. ಎಂತ ಬೇರೆ ಅವ್ರು ಪಣಾರನಾಗತ್ತಿರು ಆ ತೋಟವೆಲ್ಲ ಸುತ್ತಿರೋರು. ಸುಮ್ಮನೆ ಒಬ್ರೆ ಯಾರು ಜೊತೆ ಕರ್ಕತಿರ್ಲಿಲ್ಲ. ಗಾಡಿಗಾಡು ಬಂದ್ರು ಅವ್ರ ಮನೇಲಿರ್ಬೇಕಾದ್ರೆ ಅವ್ರು ಎಲ್ಲೆಲ್ಲಿ ಹೋಗಿ ಏನೇನು ಸ್ಥಳದಲ್ಲಿ ಕೂತಿದ್ರು. ಇವರು ಇನ್ನು ಹೋಗಲ್ಲ ಕರ್ನಾಟಕದಲ್ಲಿ. ಇನ್ಯಾರು ಅಂತ ರಾಜಣ್ಣ ಅಂದ್ರೆ ಒಬ್ರೆ, ರಾಜನವ್ರ ಗಂಡು ರಾಜಣ್ಣ ಒಬ್ರೆ, ಮತ್ತೆ ಇನ್ಯಾರು ಹತ್ರ ಬರಕ್ ಜೀವಿ ಕರ್ನಾಟಕದಲ್ಲಿ ಇವನು ಊಟಲ್ಲ, ನಮ್ಮ ಊರ್ಲು ಊಟಲ್ಲ ಬಿಡಿ. ಈ ಊರ್ಲಿ ಅಂತ ಒಂದು ವ್ಯಕ್ತಿ ರಣಧೀರ ಕಂಠೀರವ ಡಾಕ್ಟರ್ ರಾಜ್ಕುಮಾರ್, ಕನ್ನಡದ ರತ್ನ, ರಸಿಕರ ರಾಜ, ನಟ ರಾಜ್ಕುಮಾರ್ ಒಳ್ಳೆ ಹೆಸರು. ಅಂತ ವ್ಯಕ್ತಿ ಮತ್ತೆ ಹುಟ್ಟಬೇಕು ನಮ್ಮ ಹುಟ್ಟತನ ಅಂದ್ರೆ ಈ ಇದ್ರಲ್ಲಿ ಹುಟ್ಟಿದಂತ ಊರಿಗೆ ಹೆಸರು ತರಬೇಕು, ತಾಯಿ ತಂದೆಗಳಿಗೆ ಹೆಸರು ತರಬೇಕು, ಅಂತವ್ರು ಹುಟ್ಟಬೇಕು. ಅಂತವರಲ್ಲಿ ಒಬ್ರು ರಾಜಣ್ಣ. ಸರಿ ಸರ್, ಥ್ಯಾಂಕ್ ಯು, ನಮಸ್ಕಾರ. ಬನ್ನಿ.